ಗೋಬಿ ಮಟರ್ ಕರಿ ಮಾಡುವ ವಿಧಾನ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನೋಡಿರಿ. ಗೋಬಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೈತಿ. ಕುದಿಸಿದ ನೀರಿಗೆ ಗೋಬಿನ ಹಾಕೈತಿ. ಒಂದು ಟೊಮೆಟೊ, ಒಂದು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಕೋರಿ. ಈಗ ಗೋಬಿನ ಕುದಿಸೈತಿ, ಅವನ್ನ ನೀರಿಂದ ಹೊರಗೆ ತೆಗೆದಿಟ್ಕೊತೈತಿ. ನೀರು ಸ್ವಲ್ಪನೇ ಇರಬಾರ್ದು ಅದ್ರೊಳಗೆ, ಅಷ್ಟು ಎಲ್ಲನೂ ನೀರಿಂದ ಹಿಂಗೆ ಹೊರಗೆ ತೆಗೆದಿಟ್ಕೋಬೇಕು ನೋಡ್ರಿ. ಅದ್ರ ಜೊತೆ ಒಂದೆರಡು ಹಸಿಮೆಣ್ಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡೈತಿ. ಈರುಳ್ಳಿ, ಟೊಮೆಟೊ ಜೊತೆ ಇವು ಹಸಿ ಬಟಾಣಿ. ಒಂದು ಪಾತ್ರೆ ಇಡ್ರಿ. ಎಣ್ಣೆ ಹಾಕಬೇಕು. ಎಣ್ಣೆ ಕಾದ್ಮೇಲೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೈತಿ. ಹಸಿಮೆಣ್ಸಿನ್ಕಾಯಿ ಹಾಕಬೇಕು, ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಎಣ್ಣೆಯೊಳಗೆ ಕರೆಕ್ಟಾಗಿ ಫ್ರೈ ಆಗಬೇಕು. ಆಮೇಲೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳತ್ತೀನಿ ನಾನು. ನೀವು ಬೇಕಾದ್ರೆ ಅಚ್ಚ ಖಾರದ ಪುಡಿ, ಮಸಾಲ ಖಾರ ಪುಡಿ ಹಾಕೋಬೋದು. ಟೊಮೆಟೊ ಹಾಕ್ತೀನಿ. ಅದನ್ನು ಎಣ್ಣೆಯೊಳಗೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ನಿಮ್ಗೆ ಹುಳಿ ಫ್ಲೇವರ್ ಜಾಸ್ತಿ ಬೇಕಂದ್ರೆ ಟೊಮೆಟೊನ ಜಾಸ್ತಿ ಹಾಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಗರಂ ಮಸಾಲ ಹಾಕೋರಿ. ಅದನ್ನ ಎಣ್ಣೆಯೊಳಗೆ ಚೆಂದಾಗ ಫ್ರೈ ಮಾಡಬೇಕು. ಎಲ್ಲ ಮಿಕ್ಸ್ ಆಗೋಂಗೆ ಫ್ರೈ ಮಾಡಬೇಕು. ಸ್ವಲ್ಪ ನೀರು ಹಾಕಬೇಕು. ನೀರಿನಾಗ ಒಂದು ಸ್ವಲ್ಪ ಕುದಿಬೇಕು. ಅರಿಶಿಣ ಪುಡಿ, ಮಿಕ್ಸ್ ಮಾಡ್ಕೊರಿ. ಇದಕ್ಕೆ ಸ್ವಲ್ಪ ಕೊಕೊನಟ್ ಪೌಡರ್ ಹಾಕಿದ್ದೀನಿ. ನೀವು ಬೇಕಾದರೆ ಕೊಬ್ಬರಿ ಮನೆಯಲ್ಲಿದ್ರೆ ಅದು ಮಿಕ್ಸರ್ಗೆ ಹಾಕ್ಕೊಂಡು ಹಾಕೋಬೋದು. ಸ್ವಲ್ಪ ಕಸೂರಿ ಮೆಂತ್ಯ ಹಾಕ್ತಿದ್ದೀನಿ. ಕುದಿಸಿಟ್ಕೊಂಡಿರೋನ ಫ್ಲವರ್ ಹಾಕ್ತಿದೆ. ಮಟರ್ ಹಾಕ್ತು ಚೆಂದಾಗಿ ಎಲ್ಲನೂ ಮಿಕ್ಸ್ ಮಾಡಿ ಅದು ಗ್ರೇವಿ ಜೊತೆ ಎಲ್ಲ ಮಿಕ್ಸ್ ಆಗಬೇಕು. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಯೋಕೆ ಇಟ್ಬಿಟ್ರಿ. ಹತ್ತು ನಿಮಿಷ ಆದಮೇಲೆ ನೋಡಿರಿ, ಕರೆಕ್ಟಾಗಿ ಫ್ರೈ ಆಗಿರ್ತೈತಿ, ಬೆಂದಿರುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ನಿಮ್ಗೆ ಬಿಸಿ ಬಿಸಿಯಾದ ಗೋಬಿ ಮಟರ್ ರೆಡಿ ಆಗುತ್ತೆ. ಅಗದಿ ಕಡಿಮೆ ವಸ್ತುಗಳಿಂದ ರೆಡಿ ಮಾಡ್ಕೋಬೋದು ಗೋಬಿ ಮಟರ್ನ. ನಾ ಹಸಿ ಬಟಾಣಿ ಹಾಕಿದ್ದೀನಿ. ನೀವು
ಬೇಯಿಸಿದ ಬಟಾಣಿ ಹಾಕಿದ್ರು ನಡಿತೈತೆ ನೋಡಿರಿ.